ಬೆಳೆ ಬೆಳೆದು ಕಳೆದ ವರ್ಷ ಅನ್ನದಾತರು ಬರಗಾಲದಿಂದ ಕಂಗೆಟ್ಟಿದ್ದರು. ವರ್ಷಗಳ ಹಿಂದೆ ಬಂದಂಥ ಕಪ್ಪು ಉಳುತ್ತಲೆ ಅಧಿಕಾರಿಗಳ ಮುಂದೆ ಹೋಗಿ ಎಲ್ಲ ನಮ್ಮ ರೈತರುಗಳು ಕೇಳಿಕೊಂಡ್ರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಮತ್ತು ಈಗ ನಮ್ಮ ಹಿಂದೆ ಒಬ್ಬರು ರೈತಾಪಿ ಮಾತಾಡಿದ್ರು, ಏನೋ ಬಂದು ಔಷಧಿ ಕೊಟ್ಟರು ಅಷ್ಟೇನೇನು ಪರಿಶೀಲನೆ ಮಾಡಿಲ್ಲ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿಲ್ಲ, ಸರಿಯಾಗಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸಿದ್ರು. ಆದರೆ ನಮ್ಮ ಮಾಹಿತಿ ಪ್ರಕಾರ ಏನು ಅಂದರೆ 1 ವರ್ಷದ ಹಿಂದೆ ಬಂದಿರತಕ್ಕಂಥ ಸುಮಾರು 15,000ರಿಂದ 20,000 ತೆಂಗಿನ ಮರ ಗಿಡ ಹಾಳಾಗಿದೆ. ಸುಮಾರು ಒಂದು ಮದ್ದೂರು ತಾಲೂಕು ತೈಲೂರು ಗ್ರಾಮದ ಸುತ್ತಹಳ್ಳಿ ಅಂದರೆ ಒಂದು 7 ಹಳ್ಳಿ ಗ್ರಾಮ, ಅದರಲ್ಲೂ ಹುಣಸಮರ ದೊಡ್ಡಿ, ಹಗಲಿನ ದೊಡ್ಡಿ, ಬೂದಗುಪ್ಪೆ, ನೀಲಕಟ್ಟಿನಹಳ್ಳಿ ಮತ್ತು ಕೊಡಳ್ಳಿ ಗ್ರಾಮದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಕಾಣಿಸ್ಕೊಂಡಿರುವಂಥ ಹುಳು ಅಂತ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಯಾವುದೇ ಗಿಡ ಮದ್ದೂರು ತಾಲೂಕಿನ ಅಧಿಕಾರಿ, ತೋಟಗಾರಿಕೆ ಅಧಿಕಾರಿ, ತೆಂಗಿನಕಾಯಿ ಅಧಿಕಾರಿ ಯಾವುದೇ ರೀತಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದು ನಿಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. ಅದು ಒಂದು ತೆಂಗಿನ ಮರ ಒಂದು ವರ್ಷಕ್ಕೆ 3 ಕಟಾವು ಕೊಡುತ್ತೆ. ತೆಂಗಿನಕಾಯಿ ಎಳ್ಳೀರಾದರೆ 6 ಕಟಾವು, 6ರಿಂದ 7 ಕಟಾವು ಕೊಡುತ್ತೆ. ಆದರೆ ರೈತರನ್ನ ಒಂದು 100 ತೆಂಗಿನ ಮರ ಇದ್ದರೆ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ, 1.5 ಲಕ್ಷ ರೂಪಾಯಿ ಅವನ ಮನೆಗೆ ಸಂಸಾರಕ್ಕೆ ಆಗುತ್ತೆ. ಆದ್ದರಿಂದ ಇವಾಗ ಒಂದಿನ ತೆಂಗಿನ ಮರದಿಂದ ಬರೀ 100 ರೂಪಾಯಿ ಆದಾಯ ಮೂಲ ಕಾಣ್ತಾ ಇಲ್ಲ ಅಂತಕ್ಕಂಥದ್ದು ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಯಾಕೆಂದರೆ ಎಲ್ಲ ರೋಗ ಇದೆಯಾ ಏನಿದೆ ಅಂತ ಬಂದು ಸುಮ್ಮನೆ ನೋಡ್ತಾರೆ, ಚಿಟ್ಟೆ ಬಿಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಮಾಡಲಿಲ್ಲ. ಅವಕ್ಕೆ ಏನೋ ಔಷಧಿ ಸ್ಪ್ರೇ ಮಾಡಬೇಕಾ ಏನು ಎತ್ತ ಅಂತ ಅವರು ನೋಡೋದಿಲ್ಲ. ನಾವ್ಯಾವಾಗಿ ಹೋಗಿ ಕೇಳಿದ್ರೆ ಬರ್ತಾರೆ, ನೋಡ್ತಾರೆ ಅಷ್ಟೇ, ಮುಗೀತು, ಔಷಧಿ ಕೊಡ್ತೀನಿ ಅಂತಾರೆ, ಕೊಡಲಿಲ್ಲ. ಇದರ ಸ್ಪ್ರೇ ಮಾಡಿಸ್ಕೊಡಿ ಅಂತ ಡ್ರೋನಲ್ಲಿ ಮಾಡಿಸ್ತೀವಿ ಅಂತಂದರು, ಆಯಿತು, ಅದು ಮಾಡಿಲ್ಲ. ಏನಂದ್ರೆ ಏನಿಲ್ಲ, ಅಧಿಕಾರಿಗಳು ಬರೋದು, ಭೇಟಿ ಮಾಡೋದು, ಹೋಗೋದು, ಭೇಟಿ ಮಾಡೋದು, ಇದು ಮಾಡ್ತಾರೆ. ಅದು ಕಪ್ಪು ತಲೆ ಹುಳುವಂತ ಗರಿಗೆಲ್ಲ ಫುಲ್ ರೋಗ ಇದೆ. ಅದು ಸುಳಿಯವರೆಗೂ ಗರಿ ರೋಗ, ಗರಿ ಮೇಯ್ಕೊಂಡು ಸುಳಿವರೆಗೂ ತುದಿವರೆಗೂ ಮೇಯ್ಕೊಂಡು ಮರ ಬಿದ್ದೋಗುತ್ತೆ. ಈಗ ಇಳುವರಿನೇ ಇಲ್ಲ, ಕುಂಠಿತ, ಇಳುವರಿ ಬತ್ತಾಯನೇ ಇಲ್ಲ. ಈಗ ಅದೇನು ಗೊತ್ತು, ಈಗ ನಾವು ಒಂದು ಸಸಿ ಏಳಿಸಿ ಮರ ಬರ್ಬೇಕಾದ್ರೆ 10 ವರ್ಷ ಬೇಕು. ಒಂದ್ಸರಿ ಬಿದ್ದೋದ್ರೆ ಮುಗೀತು. ರೈತ ಏನು ಮಾಡೋದು? ಊರಲ್ಲಿ ಇದೆಯಾ? ಇದೆಲ್ಲ ಮಳವಳ್ಳಿ ಇದೆಲ್ಲ